ನಗರದ ಪತ್ರಿಕಾ ಭವನದಲ್ಲಿ ಹೈದರಾಬಾದ್ ಕರ್ನಾಟಕ ವಿದ್ಯುತ್ ಗ್ರಾಹಕರ ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಶರತ್ ಕುಮಾರ್ ಕಳಸರ್ ಅವರು, ರಾಯಚೂರಿನ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಹಾಗೂ ಕರ್ತವ್ಯ ಲೋಪದ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ವೇದಿಕೆ ವತಿಯಿಂದ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಅನೇಕ ದೂರುಗಳ ಬಗ್ಗೆ ಮುನ್ನೆಚ್ಚರಿಕೆ ಕೊಟ್ಟು ಅನೇಕ ತಪ್ಪುಗಳನ್ನು ತಿದ್ದಿಸಿದ್ದೇವೆ. ಗ್ರಾಹಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಮೀಟರ್ ಬಿಲ್ ನೀಡುವಂತೆ ಅರ್ಜಿ ಸಲ್ಲಿಸಿದರೂ ಕಳೆದ 9 ತಿಂಗಳಿನಿಂದ ಬಿಲ್ ನೀಡುತ್ತಿಲ್ಲ. ಬೆಂಗಳೂರು ಒಂಬಡ್ಸ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ವಿಚಾರಣೆ ನಡೆಯುತ್ತಿದೆ. ಆದರೆ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗದೆ ಗ್ರಾಹಕರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈಗಾಗಲೇ 9 ತಿಂಗಳಿನಿಂದ 7 ಬಾರಿ ವಿಚಾರಣೆಗೆ ಕರೆದರೂ ಅಧಿಕಾರಿಗಳು ಕೇವಲ 2 ಬಾರಿ ಮಾತ್ರ ವಿಚಾರಣೆಗೆ ಹಾಜರಾಗಿ ಕಾಲಾವಕಾಶ ಕೇಳುತ್ತಿದ್ದಾರೆ. ಇದರಿಂದ ಗ್ರಾಹಕರಿಗೆ ಅನ್ಯಾಯವಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಈ ಒಂದು ಪ್ರಕರಣದ ಎಲ್ಲಾ ಖರ್ಚು ವೆಚ್ಚವನ್ನು ಜೆಸ್ಕಾಂ ಅಧಿಕಾರಿಗಳೇ ಭರಿಸಲಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮುಖ್ಯ ತೊಂದರೆ ಅಂದರೆ ವಿದ್ಯುತ್ ಸಮಸ್ಯೆ. ವಿದ್ಯುತ್ ಬಳಕೆದಾರರಿಗೆ ಬಹಳ ತೊಂದರೆ ಆಗುತ್ತೆ. ವಿದ್ಯುತ್ ಶಕ್ತಿಯನ್ನು ಮನೆ ಮನೆಗೆ ಸರಬರಾಜು ಮಾಡುವಂತಹ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕನ್ನುವಂಥ ಯಾವುದೇ ಭಾವನೆ ಬರ್ತಾ ಇಲ್ಲ. ನಗರದ ನಿವಾಸಿಗಳಾದ ಆನಂದ್ ವಿಕೆ ಅವರ ವಿದ್ಯುತ್ ಗ್ರಾಹಕ ಸಂಖ್ಯೆ ಆರ್ಆರ್ ನಂಬರ್ 6026584333. ಇವರು ಮೀಟರ್ ಕುಂದಿರಿಸಿ ಸುಮಾರು 3 ತಿಂಗಳಾದರೂ ಕೂಡ ಯಾವುದೇ ಒಂದು ಬಿಲ್ ಬರಲ್ಲ ಅವ್ರ ಮನೆಗೆ. ಆ ಬಿಲ್ ಬರದೇ ಇರುವಾಗ ಅವ್ರು ಏನು ಮಾಡ್ತಾರೆ, 10/11/2022 ಕಚೇರಿಗೆ ಹೋಗಿ ಕೇಳಿದಾಗ ಅವರು 8,759 ರೂಪಾಯಿಯ ಬಿಲ್ ಆಗಿದೆ ಅಂತ ಹೇಳ್ತಾರೆ. ಅವ್ರಿದ್ರೆ ಪ್ರತಿ ತಿಂಗಳು ಎಷ್ಟು ಬಂತು ಏನು ಬಂತು ಅಂತ ಕೇಳಿದ್ರೆ ಯಾವುದೇ ಉತ್ತರ ಇಲ್ಲವೇ ಇಲ್ಲ. ಚಿರಂಜೀವಿ ಇದ್ದಾರೆ. ಹೌದು, ನಲ್ಲಿ ಪ್ರಕರಣ ದಾಖಲಿಸಿದಾಗ ಆ ಪ್ರಕರಣದ ದಿನಾಂಕದಿಂದ ಅಧಿಕಾರಿ ಹಾಜರಾಗ್ತಾನೆ ಇಲ್ಲ. ಒಂದು ಸರಿ ನೋಡ್ರಿ, ನಮ್ಮ ಗ್ರಾಹಕ ಇಲ್ಲಿಂದ ರಾಯಚೂರಿನ ಬೆಂಗಳೂರು ತನ್ನ ಖರ್ಚು ಇಟ್ಕೊಂಡು ಹೋಗ್ತಾನೆ ಆತ. ಬಟ್ ಆ ಅಧಿಕಾರಿ ಆ ಪ್ರಕರಣ ದಿನಾಂಕದಿಂದ ಹಾಜರಾಗೋದೇ ಇಲ್ಲ. ಸುಮಾರು 7 ಸಾರಿ ಪ್ರಕರಣ ವಿಚಾರಣಾ ದಿನವನ್ನು ಗೊತ್ತುಪಡಿಸಿದರೂ ಕೂಡ ಆ ಅಧಿಕಾರಿ ಕೇವಲ 2 ಟೈಮ್ ಮಾತ್ರ ಹಾಜರಾಗ್ತಾನೆ. ಸೆಕೆಂಡ್ KEB ಅಧಿಕಾರಿಗಳಿಗೆ ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಏನೇ ಆದರೂ ಕೂಡ ನಷ್ಟವಾದರೆ ಗ್ರಾಹಕನಿಗೆ ಆ ನಷ್ಟದ ಪರಿಹಾರವನ್ನು ಸಂಪೂರ್ಣವಾಗಿ ಆ ಅಧಿಕಾರಿಯಿಂದ ಅಥವಾ ಸಂಬಂಧಪಟ್ಟ ಅಧಿಕಾರಿಯಿಂದ ವಸೂಲು ಮಾಡಿ ನಮ್ಮ ಗ್ರಾಹಕನಿಗೆ ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮೆಹಬೂಬ್, ಟಿ ಶಿವಕುಮಾರ್, ದಾನಪ್ಪ ಸಜ್ಜನ್, ರವೀಂದ್ರ ಕುಮಾರ್ ಒಂದಾಲಿ ಹಾಗೂ ಪತ್ರಕರ್ತರಾದ ಆನಂದ್ ವಿಕೆ ಅವರು ಉಪಸ್ಥಿತರಿದ್ದರು.